ಬಹುಮುಖ್ಯವಾಗಿ ಮೂರು ವಿಚಾರಗಳು ಇದರಲ್ಲಿ. ಬಹಳಷ್ಟು ಜನ ಮಾಧ್ಯಮ ಮಿತ್ರರು ನಮಗೆ ಕೇಳ್ತಾ ಇದ್ರಿ, ಕರಾವಳಿ ಉತ್ಸವ ಹೇಗೆ ನಡೀತಾ ಇದೆ, ಅದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿದೆ ಅಂತೇಳಿ. ಇದು ಒಂದು ಸರಿ ನಾವು ನಮ್ಮ ಒಂದು ಇದಾದ್ಮೇಲೆ ಕರಾವಳಿ ಉತ್ಸವದ ಬಗ್ಗೆ ಏನಾದರೂ ತಮಗೆ ಪ್ರಶ್ನೆ ಅಥವಾ ಒಂದು ಅನಿಸಿಕೆ ರೀತಿ ಏನಾದರೂ ಇದ್ದರೆ ಖಂಡಿತ ತಾವು ಹೇಳ್ಬೋದು. ಮಾತಾಡ್ಬಿಡಿ, ಅದು ಪ್ರೆಸ್ ಮೀಟಲ್ಲಿದ್ದಾರೆ ಅಂತೇಳಿ. ಮತ್ತು ನಮ್ಮ ಎರಡು ಇವಾಗ ಮುಂದೆ ಮತ್ತೊಂದು ನಮ್ಮ ಶ್ವಾನ ಪ್ರದರ್ಶನದ ಬಗ್ಗೆ ತಮಗೆ ಮಾಹಿತಿನ ನೀಡ್ತೀನಿ. ಅದರ ನಂತರ ನನಗಾಗಲಿ CO ಆಗಲಿ ಅಥವಾ ಕನ್ಸರ್ನ್ ನೋಡಲ್ ಆಫೀಸರ್ಗೆ ಏನಾದರೂ ಪ್ರಶ್ನೆ ಇದ್ದರೆ ತಾವು ಅದನ್ನು ಪ್ರಶ್ನೆನ ಕೇಳ್ಬೋದು. ಮಾಹಿತಿ ಈಗ ನಮ್ಮ ಕರಾವಳಿ ಮೈದಾನದಲ್ಲಿ ಎಷ್ಟು ಜನ ದಿನ ಬರ್ತಾ ಇದ್ದಾರೆ, ಕದ್ರಿ ಪಾರ್ಕಲ್ಲಿ ಎಷ್ಟು ಜನ ಬಂದಿದ್ರು, ನಮ್ಮ ಬೇರೆ 3-4 ಇದರಲ್ಲಿ ಆಗದೆ ಎಷ್ಟು ಜನ ಬಂದಿದ್ರು ಅನ್ನೋದೆಲ್ಲ ಕೆಲವೊಬ್ಬರು ಮಾಹಿತಿ ಕೇಳಿದಿರಿ. ಕರಾವಳಿ ಮೈದಾನದ್ದು ಪ್ರತಿ ದಿನದೂ ಕೂಡ ಎಷ್ಟೆಷ್ಟು ಟಿಕೆಟ್ ಸೇಲ್ಸ್ ಆಯಿತು, ಎಷ್ಟು ಜನ ಬಂದಿದ್ರು ಅಂತ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ಸರಿ ಅದು 30 ದಿನಗಳ ನಂತರ ಮುಗಿದ ತಕ್ಷಣ ನಾವು ಸಂಕ್ಷಿಪ್ತವಾಗಿ ಪೂರ್ಣ ಪ್ರಮಾಣದಲ್ಲಿ ತಮಗೆ ಮಾಹಿತಿ ಕೊಡ್ತೀವಿ. ಕದ್ರಿ ಪಾರ್ಕಿಂದನೂ ಕೂಡ ಅಷ್ಟು ಇದರಲ್ಲಿ ಇರಲಿಲ್ಲ, ಯಾಕಂದರೆ ಅದು ಟಿಕೆಟ್ ಸೇಲ್ಸ್ ಇರಲಿಲ್ಲ, ಫ್ರೀ ಇದ್ದಿದ್ದರಿಂದ ನಮಗೆ ಒಂದು ಅಂದಾಜು ಲೆಕ್ಕದಲ್ಲಿ ಅಷ್ಟೇ ನಮಗೆ ಒಂದು ಮಾಹಿತಿ ಸಿಕ್ಕಿರೋದು ವಿಡಿಯೋ ಮತ್ತು ಫೋಟೋ ಆಧಾರದಲ್ಲಿ. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಹೇಳೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ 3 ಮತ್ತು 4ನೇ ತಾರೀಕಿಂದು ಕೈಲಾಶ್ ಖೇರ್ ಅವರ ಪದ್ಮಶ್ರೀ ಕೈಲಾಶ್ ಖೇರ್ ಅವರ ಕಾನ್ಸರ್ಟು ಮತ್ತು ನಮ್ಮ ವಿಜಯ್ ಪ್ರಕಾಶ್ ಅವರ ಕಾನ್ಸರ್ಟಲ್ಲಿ ಮೊದಲನೇ ದಿನ ಅರೌಂಡ್ 9,000 to 11,000 ಜನ ಅಷ್ಟು ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದಿತ್ತು. 4ನೇ ದಿನ ವಿಜಯ್ ಪ್ರಕಾಶ್ ಅವ್ರದ್ದು 11,000 to 11,500 ಅಷ್ಟು ಜನ ಅಲ್ಲಿ ಸೇರಿದ್ದು. ಸೊ ಈ ಒಂದು ಸಮಯದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಭಾಳಷ್ಟು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಮತ್ತು ಭಾಳ ಎಫಿಷಿಯೆಂಟ್ ರೀತಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಿದರು. ಅವರೆಲ್ಲರಿಗೂ ಕೂಡ ಮತ್ತು ನಮ್ಮ ಎಲ್ಲ ನೋಡಲ್ ಆಫೀಸರ್ಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ನಾನು ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಎಲ್ಲ ನಾಗರಿಕರಿಗೂ ಕೂಡ, ಯಾಕಂದರೆ ಸ್ಟೇಜಲ್ಲಿ ಏನೇ ನಾವು ಅನೌನ್ಸ್ ಮಾಡಿದ್ರು ಕೂಡ ಚಾಚು ತಪ್ಪದೆ ಅದೇ ರೀತಿ ಮಾಡಿ ಯಾವುದೇ ಒಂದು ಗಲಭೆ ಯಾವುದೇ ಒಂದು ರೀತಿ ಅಹಿತಕರ ಘಟನೆ ನಡೆಯೋದಂಗೆ ನಮ್ಮ ನಾಗರಿಕರು ಕೂಡ ನಮ್ಮ ಜೊತೆ ಕೋಆಪರೇಷನ್ ಮಾಡಿದ್ದಾರೆ. ಇಂಥ ಕೋಆಪರೇಷನ್ ನಮಗೆ ಹೆಚ್ಚು ಸಿಕ್ಕಿದಷ್ಟು ಈ ಥರ ಇವೆಂಟ್ಸ್ಗಳನ್ನ, ಈ ಥರ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಡೋದಕ್ಕೂ ಕೂಡ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಮಂಗಳೂರಿನ ಮತ್ತು ಆ ಒಂದು ಕರಾವಳಿ ಉತ್ಸವಕ್ಕೆ ಬಂದಂತಹ ಎಲ್ಲ ನಾಗರಿಕರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಬರುವ ದಿನಗಳಲ್ಲಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈ 19ನೇ ತಾರೀಕಿಂದ 21ನೇ ತಾರೀಕು, 19 ಸೋಮವಾರ, 20 ಮಂಗಳವಾರ ಮತ್ತು 21 ಬುಧವಾರ, ಟೋಟಲ್ ನಮ್ಮ ಮಂಗಳೂರಿನಲ್ಲೇ 18 ಸಿನಿಮಾನ ನಾವು ಪ್ರಸಾರಗೊಳಿಸೋದಕ್ಕೆ ಇವಾಗ ನಿರ್ಧಾರ ಮಾಡಿದ್ದೀವಿ. ಇದರಲ್ಲಿ ಕರಾವಳಿ ಮೂಲದ ಚಲನಚಿತ್ರಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕರಾವಳಿ ಭಾಷಾ ಚಲನಚಿತ್ರಗಳನ್ನ ಮಾತ್ರ ನಾವು ಇದು ಮಾಡ್ತಾ ಇದ್ದೀವಿ. ಕನ್ನಡ ಅಫ್ಕೋರ್ಸ್ ಇದ್ದೇ ಇದೆ, ತುಳು ಮೂವೀಸ್ಗಳನ್ನ ತೊಗೊಂಡಿದ್ದೀವಿ, ಬ್ಯಾರಿದು ಒಂದು ತೊಗೊಂಡಿದ್ದೀವಿ, ಮತ್ತು ಕೊಂಕಣಿ 2. ಸೊ ಈ 4 ಪೂರ್ತಿ ನಾವು ಇದರಲ್ಲಿ ಈ ಒಂದು 18 ಸಿನಿಮಾದೊಳಗಡೆ ನಾವು ಇದು ಮಾಡಿದ್ವಿ. ಎಲ್ಲ ಚಾರ್ಟ್ ತಮ್ಮ ಹತ್ರ ಇದೆ, ಯಾವ್ಯಾವ ದಿನ ಯಾವ ಇದರಲ್ಲಿ ಇದು ಮಾಡ್ತೀವಿ ಅಂಥೇಳಿ. ಸೊ ತುಳು ಭಾಷೆ ಬೆಳವಣಿಗೆಯನ್ನು ಪ್ರೋತ್ಸಾಹಿಸೋ ನಿಟ್ಟಿನಲ್ಲಿಯೂ ಕೂಡ ಈ ಬಾರಿ ನಮ್ಮದು ತುಳು ಸಿನಿಮಾಗಳಲ್ಲಿ ಭಾಳಷ್ಟು ನಾವೊಂದು ಕಾಂಪಿಟೇಷನ್ಸ್ ಅಂತಲೇ ಹೇಳ್ಬೋದು ಅದರಲ್ಲಿ ಇತ್ತು. ಕೊನೆಯದಾಗಿ ನಾವೇನು ಸೆಲೆಕ್ಟ್ ಮಾಡಿದ್ವಿ ನಮ್ಮ ಕಮಿಟಿ ವತಿಯಿಂದ, ಸಂತೋಷ್ PD ಅವರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ, ಅವರ ವತಿಯಿಂದ ಮತ್ತು ನಮ್ಮ ಯತೀಶ್ ಬೈಕಂಪಾಡಿ ಮತ್ತು ಎಲ್ಲ ನಿರ್ಮಾಪಕರ ಒಂದು ಸಹಯೋಗದೊಂದಿಗೆ ಈ ಒಂದು 18 ಚಲನಚಿತ್ರಗಳನ್ನ ಮಾಡಿದ್ದೀವಿ. ಪ್ರತಿದಿನ 6 ಚಲನಚಿತ್ರಗಳು. ಮೊದಲನೇ ದಿನ 19ನೇ ತಾರೀಕು ತುಳು ಚಲನಚಿತ್ರ ಏಸಾ ಮತ್ತು ಚಾಂಡಿಕೋರಿ, ಅದೇ ರೀತಿ ಕೊಂಕಣಿ ಫಾಂಚೋ ಮಿಸ್ಟರ್, ಜೊತೆಗೆ ಮತ್ತೊಂದು ತುಳು ಒರಿಯಾರ್ದೋರಿ ಅಸಲ್, ಕನ್ನಡ ಸೂ ಫ್ರಮ್ ಸೋ ಭಾಳ ಜನಪ್ರಿಯ ಚಿತ್ರನೂ ಕೂಡ, ಹಾಗೆ ತುಳು ಮತ್ತೊಂದು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್. ಈ 6 ಚಲನಚಿತ್ರಗಳು 19ನೇ ತಾರೀಕು ನಡೀತಾ ಇದೆ. 20ನೇ ತಾರೀಕು ಮಂಗಳವಾರ ಮೊದಲನೇ ಹಂತದಲ್ಲೇ 4 ತುಳು ಚಲನಚಿತ್ರಗಳನ್ನ ಪ್ರದರ್ಶನಗೊಳಿಸಬೇಕು ಅಂತ ನಿರ್ಧಾರ ಆಗಿದೆ. ಇಡಾಯಿ ಒಂದು, ಪಿಲಿಬೈಲಿ ಯಮುನಕ್ಕ ಒಂದು, ಮೀರಾ ಮತ್ತು ಗಿರ್ಗಿಟ್, ಈ 4. ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕನ್ನಡ ಮೂವಿ ಮತ್ತು ಕೊರಮ್ಮ ತುಳು ಮೂವಿಯಿಂದ ಆ ದಿನ ನಾವು ಮುಗಿಸ್ತಾ ಇದ್ದೀವಿ. ಕೊನೆಯ ದಿನದಲ್ಲಿ ಬ್ಯಾರಿ ಭಾಷೆಯ ಮೂವಿ ಬ್ಯಾರಿ, ಕೊನೆಗೆ ಮತ್ತು ತುಳು ಭಾಷೆಯ ದಬಕ್ ದಬ ಐಸಾ, ಜೊತೆಗೆ ಕೊಂಕಣಿ ಉಜ್ವಾಡು, ತುಳು ಮತ್ತು ದಸ್ಕತ್, ಮತ್ತು 2 ಗರುಡಗಮನ ವೃಷಭ ವಾಹನ ಮತ್ತು ಉಳಿದವರು ಕಂಡಂತೆ.
ಸೊ ಇದೆಲ್ಲ ಇಷ್ಟು 18 ಮೂವಿಗಳನ್ನ ನಾವು 19, 20 ಮತ್ತು 21ನೇ ತಾರೀಕು ಪ್ರದರ್ಶನಗೊಳಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಇಲ್ಲಿ ಟಿಕೆಟ್ ಪ್ರೈಸ್ ಅಂತ ಯಾವುದು ನಾವು ಮಾಡ್ತಾ ಇಲ್ಲ, ಆದರೆ ಮೊದಲು ಬಂದು ಬುಕ್ ಮಾಡಿದವರಿಗೆ ಆದ್ಯತೆ. ಬಿಕಾಸ್ ಫಿಲ್ಮ್ಸ್ ಸೀಟ್ ಇರೋದನ್ನು ಕೂಡ ಭಾಳಷ್ಟು ಕಡಿಮೆ, ಆದ್ದರಿಂದ ಬುಕ್ಕಿಂಗ್ ಇವಾಗ ಆನ್ಲೈನ್ ಕೂಡ ನಾವು ಓಪನ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಹಂತದಲ್ಲೇ ಎಲ್ಲಿ ಇದು ಹೇಗೆ ಮಾಡಿದ್ದೀವಿ ಇಷ್ಟರಲ್ಲಿ ಕೆಲವೊಂದು ಮಾತ್ರ ನಮ್ಮಲ್ಲಿ ರಿಸರ್ವ್ ಇಟ್ಕೊತೀವಿ, ಬಟ್ ಇನ್ನೆಲ್ಲದನ್ನು ಕೂಡ ಪಬ್ಲಿಕ್ಕಿಗೆ ನಾವು ಓಪನ್ ಬಿಡ್ತಿದ್ದೀವಿ. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ಎಷ್ಟು ಬೇಕು ಅಂತ ಮುಂಚೆನೇ ನಮಗೆ ಏನಾದ್ರು ತಿಳಿಸಿದ್ರೆ ಆಯಾ ಶೋಗೆ ನಾವು ಮಾಧ್ಯಮ ಮಿತ್ರರಿಗೆ ಸಪ್ರೇಟಾಗಿ ನಾವು ಇಡ್ತಾನೆ ಸೀಟ್ಸು ನಾವು ನಾರ್ಮಲಿ ರಿಸರ್ವ್ ಇಡ್ತೀವಿ. ಇನ್ನೆಲ್ಲ ನಾವು ಪಬ್ಲಿಕ್ಕಿಗೆ ಓಪನ್ ಫಾರ್ ಬುಕ್ಕಿಂಗ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ. ಒಂದು ಯಾವತ್ತು ಸ್ಟಾರ್ಟ್ ಆಗ್ಬೋದು ಬುಕ್ಕಿಂಗು? ಸ್ಯಾಟರ್ಡೇಯಿಂದ. ಸೊ 2 ದಿನ ಸಮಯಾವಕಾಶ ಸಿಗುತ್ತೆ. 2 ದಿನದಲ್ಲಿ ಈಗಾಗಲೇ ಪ್ರಚಾರ ಕೂಡ ನಾವು ಭಾಳಷ್ಟು ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತೀವಿ ತಮ್ಮ ಮೂಲಕನೂ. ಇದು ಒಂದು ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಸಣ್ಣ ಪ್ರಯತ್ನ. ನಮ್ಮ ಲೋಕಲ್ ಭಾಷಾ ಸಿನಿಮಾಗಳನ್ನ ಮೈನ್ ಸ್ಟ್ರೀಮಲ್ಲಿ ಬರೋದ್ರ ಜೊತೆಗೆ ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳು ಮತ್ತು ದೇಶದ ವಿದೇಶಗಳಲ್ಲೂ ಕೂಡ ಪ್ರಚಾರಗೊಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಯಾಕಂದರೆ ಕರಾವಳಿ ಉತ್ಸವದಲ್ಲಿ ನಾವು ಬರೀ ಲೋಕಲ್ ಅಷ್ಟೇ ಅಲ್ಲ, ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲು ಕೂಡ ಕೈಟ್ ಫೆಸ್ಟಿವಲ್ ಈ ಥರದೆಲ್ಲ ಆಗಿರೋದ್ರಿಂದ ಅವರುಗಳ ಮೂಲಕನೂ ಕೂಡ ಇದಕ್ಕೊಂದು ಹೆಚ್ಚು ಪ್ರಚಾರ ಸಿಗಬೇಕು ಅಂತ ನಮ್ಮ ಒಂದು ಸಣ್ಣ ಪ್ರಯತ್ನ ಇದ್ರ ಬಗ್ಗೆ. ಕೊನೆಗೆ ಮಾಡೋದು ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿ ಸಂಜೆ 8 ಗಂಟೆ ತನಕ ನಿರಂತರವಾಗಿ ನಡೆಯುತ್ತೆ. ಇನಿಷಿಯಲಿ ನಾವು ಕದ್ರಿ ಪಾರ್ಕ್ ಅಂತ ಅಂದ್ಕೊಂಡಿದ್ವಿ, ಬಟ್ ಸ್ವಲ್ಪ ಸ್ಟೇಜ್ ಸೆಟಪ್ಪು ಮತ್ತು ಇದೆಲ್ಲ ಮ್ಯಾನೇಜ್ಮೆಂಟ್ಗೆ ನಮ್ಮ ಕರಾವಳಿ ಮೈದಾನ ಭಾಳ ಅಚ್ಚುಕಟ್ಟಾಗಿರುತ್ತೆ ಅಂತ ನಮ್ಮ ಡಾಕ್ಟರ್ ಅರುಣ್ ಅವರು ನಿರ್ಧಾರ ಮಾಡಿ, ನೋಡಲ್ ಆಫೀಸರ್ ಕೂಡ ಹೌದು, ಅದು ನಮ್ಮ ಡಿ ವೆಟರ್ನರಿ ಕೂಡ ಅವರು ಮತ್ತು ಎಲ್ಲ ಸಮಿತಿಯ ನಿರ್ಧಾರದಂತೆ ನಾವು ಅದನ್ನು ಕರಾವಳಿ ಮೈದಾನಕ್ಕೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಅಂದಾಜು 200ರಿಂದ 250 ಬಹುಶಃ 300 ಶ್ವಾನಗಳ ತಳಿಗಳ ಒಂದು ಪ್ರದರ್ಶನಗೊಳಿಸೋದಕ್ಕೆ ನಾವು ಅವತ್ತು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಕೆಲವು ವಿವಿಧ ತಳಿಗಳು ಈಗಾಗಲೇ ನಮಗೆ ಅಪ್ರೋಚ್ ಮಾಡಿ ಏನು ಅಂತ ನಮಗೆ ತಿಳ್ಕೊಂಡಿರೋದ್ರಲ್ಲಿ ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಫರ್ಡ್, ರಾಟ್ ವೀಲರ್, ಬೀಗಲ್, ಸೈಬೀರಿಯನ್ ಹಸ್ಕಿ, ರಾಜಪಾಳ್ಯಂ, ಮಾಲ್ಚೀಸ್, ಚಿವಾವಾ, ಡಾಲ್ಮೇಷಿಯನ್, ಮುದೋಳ್, ಪಗ್, ಡ್ಯಾಶ್ ಆನ್, ಡಾಬರ್ಮನ್, ಬಾಕ್ಸರ್, ಬುಲ್ಡಾಗ್, ಶಿಕ್ಜು, ಪಿಟ್ಬುಲ್, ಪೊಮೇರಿಯನ್, ಲ್ಯಾಸ್ ಆಪ್ಸೋ, ಕಾಕರ್ ಸ್ಪೇನಿಯಲ್, ಗ್ರೇಟ್ ಡೇನ್ ಮತ್ತು ಇನ್ನೂ ದೇಶ ವಿದೇಶದ ಇನ್ನು ಉಳಿದ ಜಾತಿ ನ್ಯಾಯಗಳನ್ನ ಕೂಡ ಈ ಒಂದು ಶ್ವಾನ ಪ್ರದರ್ಶನದಲ್ಲಿ ಭಾಗವಹಿಸೋದಕ್ಕೆ ನಮಗಾಗಲೇ ಕಾರ್ಯಕ್ರಮದ ಬಗ್ಗೆ ಅವರ ಶ್ವಾನ ಪ್ರಿಯರ ಒಂದು ಆಯೋಗ ಮತ್ತು ಅವರ ಒಂದು ಫೋನ್ ಕಾಲ್ಸ್ ಕೂಡ ನಮಗೆ ಈಗಾಗಲೇ ಬರ್ತಾ ಇದೆ. ಎಷ್ಟು ಜನ ಕನ್ಫರ್ಮ್ ಮಾಡಿದ್ದಾರೆ ಇವಾಗ ಆನ್ಲೈನ್ ಬುಕ್ಕಿಂಗ್ ಮಾಡಲಿಕ್ಕೆ? ಓಕೆ, ಸೊ ಈಗಾಗಲೇ ನಾವು ಆನ್ಲೈನ್ ಬುಕ್ಕಿಂಗ್ ಕೂಡ ಲಿಂಕ್ ಇವಾಗಲೇ ಕ್ರಿಯೇಟ್ ಮಾಡಿದ್ದೀವಿ. ಬಹುಶಃ ಇವತ್ತಿಂದ ನಾವು ಅದನ್ನು ಓಪನಿಂಗ್ ಕೊಡ್ತೀವಿ. ಮತ್ತು ಇದು 200 ಹಂತಕ್ಕೆ ತಲುಪಿದ ತಕ್ಷಣ ನಾವು ಕ್ಲೋಸ್ ಮಾಡ್ತೀವಿ. ಯಾಕಂದರೆ ಭಾಳಷ್ಟು ಶ್ವಾನಗಳನ್ನ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಮತ್ತು ಅದು ಸೇಫ್ಟಿ ವೈಸೂ ಕೂಡ ಹಿಂದ್ಗಡೆಯಲ್ಲಿ 150 ಹಿಂದ್ಗಡೆ ಜಾಗ ಇರೋದು, 150ರಿಂದ 160 ನಾಯಿಗಳನ್ನ ಮಾತ್ರ ಒಟ್ಟಿಗೆ ಇಟ್ಕೊಳ್ಳೋದಕ್ಕೆ ನಮಗೆ ಜಾಗ ಇರೋದು ಪ್ರದರ್ಶನಗೊಳಿಸೋದಕ್ಕಿಂತ ಮುಂಚೆ. ಇದೆಲ್ಲ ಒಂದು ಕಾರಣದಿಂದ 200ಕ್ಕೆ ನಮಗೆ ಬಂದ ತಕ್ಷಣ ಸ್ವಲ್ಪ ದಿನ ನಾವು ಅದನ್ನು ಮುಚ್ಚಬೇಕಾಗ್ತದೆ. ಜೊತೆಗೆ ನೋಂದಣಿ ಕೌಂಟರಲ್ಲಿ ಕೂಡ ವಾಕ್-ಇನ್ ರೀತಿಯೂ ಕೆಲವರು ಬರ್ತಾರೆ. ಅದು ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಲೋಕಲ್ಲಿ ಇದರಲ್ಲಿ. ಸೊ ಲೋಕಲ್ನವರು ನಮ್ಮದು ನಾಯಿಗಳಿದೆ, ನಾವು ಜಸ್ಟ್ ಕಾಂಪಿಟೇಷನಲ್ಲಿ ಭಾಗವಹಿಸೋದಿಲ್ಲ, ಬಟ್ ಸುಮ್ಮನೆ ಪ್ರದರ್ಶನ ಮಾಡ್ತೀವಿ ಅಂತಲೂ ಕೂಡ ಭಾಳಷ್ಟು ಮಾಡ್ತಾರೆ. ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡೋದಕ್ಕೆ 10ರಿಂದ 2 ಗಂಟೆ ತನಕ ನಾವು ವಾಕ್-ಇನ್ ಕೌಂಟರ್ ರೀತಿ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಪ್ರದರ್ಶನ ಮಾಡ್ತಾರೆ ಇನ್ನು ಅನ್ನೋದನ್ನು ಅದು ಸಮಿತಿ ನಿರ್ಧಾರ ಮಾಡ್ತಾರೆ. ಬಟ್ ನಮ್ಮ ಲೋಕಲ್ ಅಂದರೆ ಮಂಗಳೂರಿನ ಶ್ವಾನಪ್ರಿಯರಿಗೂ ಕೂಡ ಇದರಲ್ಲಿ ನಾವು ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ಜೊತೆಗೆ ಇದರಲ್ಲಿ ನಾವು ಭಾಳಷ್ಟು ಕಾಂಪಿಟೇಷನ್ಸ್ ಅನ್ನೋದಕ್ಕಿಂತ ತಳಿವಾರು ಇದರಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ. ವಿವಿಧ ರೀತಿಯ ತಳಿಗಳಲ್ಲೂ ಕೂಡ ಪ್ರತಿ ಮರಿ ವಿಭಾಗದಲ್ಲಿ ವಿಭಾಗ 1 ಮತ್ತು 2ರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಅಂಥೇಳಿ ತಲಾ 3 ಬಹುಮಾನಗಳನ್ನ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮಗೆ ಚಾಂಪಿಯನ್ ಸುತ್ತಿನಲ್ಲಿ ಅಂದರೆ ಫಸ್ಟ್ ಅಂತ ಬಂದಿರೋಂಥ ಎಲ್ಲ ಇದರಲ್ಲಿ ಪ್ರತಿ ತಳಿಗಳ ಫಸ್ಟ್ ಅಲ್ಲಿ ಚಾಂಪಿಯನ್ಶಿಪ್ಪಿಗೆ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಅವಕ್ಕೂ ಕೂಡ ನಗದು ಬಹುಮಾನ ನಾವು ಇದು ಮಾಡಿದ್ವಿ. ಮೊದಲನೇ ಚಾಂಪಿಯನ್ ಅಂತ ಇರೋದಕ್ಕೆ 25,000 ರೂಪಾಯಿಗಳು ಮತ್ತು ಟ್ರೋಫಿ. 2ನೇ ಚಾಂಪಿಯನ್ಗೆ 20,000, 3ನೇ ಚಾಂಪಿಯನ್ಗೆ 15, 4ನೇ ಚಾಂಪಿಯನ್ಗೆ 10 ಮತ್ತು 5ನೇ ಚಾಂಪಿಯನ್ಗೆ 5,000. ಮತ್ತು ಪ್ರತಿ ಚಾಂಪಿಯನ್ ಶ್ವಾನಗಳಿಗೂ ಕೂಡ ಒಂದು ಟ್ರೋಫಿ ನಮ್ಮ ಕಡೆಯಿಂದ ನಾವು ನೀಡ್ತಾ ಇದ್ದೀವಿ.
ಜೊತೆಗೆ ಭಾಗವಹಿಸೋರು ಎಲ್ಲರಿಗೂ ಕೂಡ ಆ್ಯಸ್ ಯೂಶುವಲ್ ನಾವು ಸ್ಮರಣಿಕೆ ಅಂತೂ ಕೊಡ್ತೀವಿ. ಜೊತೆಗೆ ಆರೋಗ್ಯ ತಪಾಸಣೆ ಮತ್ತು ಇದೆಲ್ಲದನ್ನು ಕೂಡ ಒಂದು ಹಂತದಲ್ಲಿ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಒಂದು ಇಲಾಖೆಯಿಂದ ವೆಟರ್ನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸರಿ ಆಗ್ತದೆ. ಜೊತೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆವರಣದಲ್ಲಿ ಕೂಡ ಮತ್ತು ಯುವ ಕ್ರೀಡಾ ಮತ್ತು ಇಲಾಖೆ ಈ ಒಂದು ಆವರಣದಲ್ಲೂ ಕೂಡ ಪಾರ್ಕಿಂಗ್ ಮತ್ತು ಇನ್ನಿತರ ವ್ಯವಸ್ಥೆ ನಮ್ಮ ಕಡೆಯಿಂದ ಇದಾಗಿದೆ. ಸೊ ಈ ಎರಡು ಒಂದು ಏನು ಮುಂದಿನ ಒಂದು ಈವೆಂಟ್ಸ್ಗಳು ನಮ್ಮಲ್ಲಿ ಬರ್ತಾ ಇದೆ, ಶ್ವಾನ ಪ್ರದರ್ಶನ ಹಾಗೂ ನಮ್ಮ ಫಿಲ್ಮ್ ಫೆಸ್ಟಿವಲ್, ಇದೆರಡನ್ನೂ ಕೂಡ ನಾವು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಒಂದು ಕರಾವಳಿ ಉತ್ಸವದ ಪ್ರಯುಕ್ತ ಒಂದು ತಮ್ಮ ಮೂಲಕ ಎಲ್ಲ ಶ್ವಾನಪ್ರಿಯರಿಗೂ ಮತ್ತು ಈ ಕರಾವಳಿ ಉತ್ಸವಕ್ಕೆ ಬರುವಂಥ ಎಲ್ಲರಿಗೂ ಕೂಡ ಅದು ಮಾಹಿತಿ ಹೋಗಬೇಕು ಅಂತ ಒಂದು ನಾನು ಕೋರ್ತೇನೆ. ಜೊತೆಗೆ ಇದೇ ಒಂದು ವೇದಿಕೆ ಮೂಲಕನೂ ಕೂಡ ಜನವರಿ 17 ಮತ್ತು 18 ತಮಗೆಲ್ಲ ಗೊತ್ತಿರೋಂಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, 3 ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಕೈಟ್ ಫೆಸ್ಟಿವಲ್ನ ಮೊನ್ನೆ ನಾವು ಕಾನ್ಕ್ಲೇವಲ್ಲಿ ಕರ್ಟನ್ ರೈಸರ್ ರೀತಿ ಮಾಡಿದ್ವಿ. ಅದರಲ್ಲಿ 17ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಕೈಟ್ ಫೆಸ್ಟಿವಲ್. 17ನೇ ತಾರೀಕು ಸಂಜೆ ಪಣಂಬೂರ್ ಬೀಚ್ನಲ್ಲಿ ಜಾವೇದ್ ಅಲಿ ಅವರ ಕಾನ್ಸರ್ಟ್ ಇದೆ. ಮತ್ತು 18ನೇ ತಾರೀಕು ಕೈಟ್ ಫೆಸ್ಟಿವಲ್ನ ಲಾಸ್ಟ್ ಡೇ, ಅವತ್ತು ನಮ್ಮದು ಕ್ಲೋಸಿಂಗ್ ಕೂಡ ಆಗ್ತದೆ. ಅವತ್ತಿನ 18 ದಿನ ಮತ್ತೆ ಪಣಂಬೂರಲ್ಲಿ ಲೆವಿಟಾ ಲೋಬೋ ಅವರ ಒಂದು ಟೀಮ್ ಕಾನ್ಸರ್ಟ್ ಕೂಡ ಇದೆ 5ರಿಂದ 6:30. ನಂತರ 7 ಅಥವಾ 7:15ರಿಂದ 9:15 ತನಕ ಅಗಮ್ ಬ್ಯಾಂಡ್ ಪ್ರದರ್ಶನ ಕೂಡ ಇದೆ. ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನ ನೀಡ್ತಾ ಇದ್ದೇನೆ, ತಮ್ಮ ಮತ್ತು ತಮ್ಮ ಕುಟುಂಬದವ್ರಿಗೂ ಕೂಡ ಇದೇ ರೀತಿ ಸ್ವಲ್ಪ ಹೆಚ್ಚು ಪ್ರಚಾರ ಆಗಿ ಹೇಗೆ ನಮ್ಮದು 3 ಮತ್ತು 4ನೇ ತಾರೀಕಿನಲ್ಲಿ ಜನಸಾಗರ ಬಂದಿತ್ತು, ಅದೇ ರೀತಿ ಇದರಲ್ಲೂ ಕೂಡ ಬಂದು ಭಾಗವಹಿಸಿ ಹೋಗಬೇಕು ಅಂತ ಒಂದು ವಿನಂತಿ. ಜೊತೆಗೆ ಇದು ಟಿಕೆಟ್ ಯಾವುದೂ ಇರೋದಿಲ್ಲ, ಸೊ ಇಟ್ ಈಸ್ ಅ ಫ್ರೀ ಫಾರ್ ಆಲ್ ಎಲ್ಲ ಇದು. ಬಟ್ ಸೀಟಿಂಗ್ ವ್ಯವಸ್ಥೆ ಭಾಳ ಕಡಿಮೆ ಇರೋದ್ರಿಂದ ಬರೀ 3,000 ಅಷ್ಟೇ ನಾವು ಸೀಟಿಂಗ್ ವ್ಯವಸ್ಥೆ ಮಾಡೋದಕ್ಕಾಗೋದು. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ನಾವು ಮಾಡ್ತೀವಿ. ಜೊತೆಗೆ ಯಾರು ಕೊನೆಯಲ್ಲಿ ಲೇಟಾಗಿ ಬರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ಸೀಟಿಂಗ್ ವ್ಯವಸ್ಥೆ ಸಿಗೋದು ಭಾಳ ಕಷ್ಟ. ಸೊ ಆದಷ್ಟು ಬೇಗ ಬಂದವರಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಮತ್ತು ಇನ್ನಿತರೆ ಸೇಫ್ಟಿ ಮತ್ತು ಇನ್ನಿತರೆ ಪ್ರೋಟೋಕಾಲ್ದ ರಿಲೇಟೆಡ್ ಹೇಗೆ ನಾವು ಹಿಂದೆ ಆಗಿತ್ತು ಪೊಲೀಸ್ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಈಗಾಗಲೇ ಅದಕ್ಕೆ ಭಾಳಷ್ಟು ಒಂದು ಚಟುವಟಿಕೆಗಳನ್ನ ನಮ್ಮ ಕಡೆಯಿಂದ ತೊಗೊಂಡಿದ್ದೀವಿ.